ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮೂರಿನ ಗ್ರಾಮ ದೇವರು ಬಂದು ಸಿದ್ದೇಶ್ವರ ಸ್ವಾಮಿ. ಪಕ್ಕದಲ್ಲಿರೋ ಗ್ರಾಮ ಪಿಹಳ್ಳಿಯಲ್ಲಿ ದೇವರು ಬೋರಪ್ಪ. ನಮ್ಮೂರಲ್ಲಿ ವಿಶೇಷ ಏನಂದ್ರೆ, ನಮ್ಮೂರಲ್ಲಿರೋ ಸಿದ್ದೇಶ್ವರ ಸ್ವಾಮಿ ಮತ್ತೆ ಪಿಹಳ್ಳಿ ಬೋರಪ್ಪ ಬಾಮೈದ ಅಂತ ಪ್ರತೀತಿ ಇದೆ. ನಮ್ಮೂರಲ್ಲಿ ಸಿದ್ದಪ್ಪ ಮತ್ತೆ ಬೋರಪ್ಪನ ಹರಕೆ ಕೊಡ್ಕೊಂಡು ಪೂಜೆ ಮಾಡಿಸ್ತಾರೆ. ಅದೇ ರೀತಿ ಇವತ್ತು ನಮ್ ದೊಡ್ಡಪ್ಪನ ಮನೆಯವರು ಹರಕೆ ಇಟ್ಕೊಂಡು ಸಿದ್ದಪ್ಪ ಮತ್ತೆ ಬೋರಪ್ಪನ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಅವ್ರು ಬಂದು ಮುದ್ದೇಗೌಡ್ರ ಫ್ಯಾಮಿಲಿ. ದೊಡ್ಡ ಮಗ ಕೆಂಪರಾಜಪ್ಪ, ಎರಡನೇ ಮಗ ನಿಂಗರಾಜಪ್ಪ, ಮೂರನೇ ಮಗ ಸಿದ್ದರಾಜಪ್ಪ. ಎಲ್ಲಾರು ಸೇರಿ ದೇವ್ರ ಕರ್ಸಿದ್ರು. ಮೊದ್ಲೇನ್ ಮಾಡ್ತಾರೆ ಅಂದ್ರೆ, ಪಿಹಳ್ಳಿಯಿಂದ ದೇವ್ರನ್ನ ಕರೆಸ್ಕೊತಾರೆ. ಆ ಪೂಜೆ ಕುಣಿತ ವಿಡಿಯೋನ ನೋಡ್ಕೊಂಡ್ ಬರೋಣ. ನಾನು ಅಲ್ಲಿಂದ ಹೋಗಿ ದೇವ್ರನ್ನ ನೋಡ್ಕೊಂಡು ಬಂದೆ. ಅಲ್ಲಿ ಬಸವಪ್ಪ ಇತ್ತು. ಅದು ವಿಡಿಯೋ ಮಾಡೋದು ನೋಡಿ, ವಿಡಿಯೋ ಮಾಡಬೇಡ ಅಂತ ಕತ್ತಲ್ಲಾಡಿಸ್ತಿತ್ತು. ಅದಕ್ಕೆ ನಾನು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾನು ಅಲ್ಲಿಂದ ಬಂದ್ಬಿಟ್ಟೆ. ಅದಾದಮೇಲೆ ಬೆಳಿಗ್ಗೆ ಅವರೆಕಾಳು ಪರ ಮಾಡಿಸಿದ್ದು. ಅದರಲ್ಲಿ ಫಸ್ಟು ಬೆಳಗ್ಗೆ ನೋಡಿದ್ರೆ ಕಮ್ಮಿ ಜನ ಇದ್ದರು. ನಾನು ಇಷ್ಟೊಂದು ಮಾಡಿಸಿದಾರಲ್ಲ ಅಡುಗೆನ, ಏನು ಇಷ್ಟೊಂದು ಜನ ಏನು ಬರ್ತಾ ಇಲ್ವಲ್ಲ ಅಂತ ನಾನು ಅಲ್ಲೇ ನೋಡ್ತಾ ಇದ್ದೆ. ಅಲ್ಲಿ ಪಾಯಸ ಎಲ್ಲ ಮಾಡಿದರು ನಮ್ಮ ಬಾಬು ತಾತ. ನಾನು ಪಾಯಸನೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಈ ಕಡೆ ಅಪ್ಪ ಅನ್ನ ಬಸಿತಾ ಇದ್ರು, ಒಂದು ಕಡೆ ಮುದ್ದೆ ಮಾಡ್ತಾ ಇದ್ರು. ನಾನು ಇಲ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ದೆ. ಆ ಕಡೆ ಬಾಬು ತಾತವರೆಲ್ಲ ಮುದ್ದೆ ಮಾಡ್ತಾ ಇದ್ರು. ಅಲ್ಲಿಗೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೆ. ಹತ್ರಕ್ಕೆ ಹೋದರೆ ನನಗೆ ಜಾಸ್ತಿ ಕಾವಾಗ್ತಿತ್ತು. ಅದಕ್ಕೆ ನಾನು ದೂರದಲ್ಲಿ ನಿಂತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೆ. ಬಾಬು ತಾತವರೆಲ್ಲ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ರು. ಅವ್ರಿಗೆ ಕಾವೇ ಆಗಲ್ವೇನೋ ಅಂತ. ಅದಾದ್ಮೇಲೆ ನಮ್ಮ ಉಮೇಶ್ ದೊಡ್ಡಪ್ಪ ಅಲ್ಲಿ ಸಾಂಬಾರು ಮಾಡ್ತಾಯಿದ್ರು. ನಾನು ಹೋಗ್ಬಿಟ್ಟು, ದೊಡ್ಡಪ್ಪ ನಾನು ಕೊಡಿ, ನಾನು ಮಾಡ್ತೀನಿ ಅಂತ. ನಾನು ಎತ್ತಕ್ಕೆ ಆಗ್ತಿರ್ಲಿಲ್ಲ. ಅದಾದಮೇಲೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಬಂದೆ. ಈ ಕಡೆ ನಮ್ಮಣ್ಣ ರೈಸ್ನೆಲ್ಲ ಎತ್ತಿ ಹಾಕ್ತಿದ್ರು. ಅಪ್ಪ ರೈಸ್ನ ಕೆದಕ್ತಿದ್ರು, ಗಿರಿಯಣ್ಣ ರೈಸ್ ಹಾಕ್ತಿದ್ರು. ಅಲ್ಲೇ ರೈಸ್ ಎಲ್ಲ ಹಾಕ್ಕೊಂಡು ಅಲ್ಲೇ ನಿಂತಿದ್ರು. ನಾನು 10 ಗಂಟೆ 11 ಗಂಟೆ ನೋಡಿದ್ರೆ ಎಲ್ಲ ಜಾಸ್ತಿ ಜನ ಆಗಿದ್ರು. ಇಲ್ಲಿ ಎಲ್ಲರೂ ದೇವ್ರ ಕಾರ್ಯ ಆಗಿದ್ದರಿಂದ ಎಲ್ಲರೂ ಅವ್ರವ್ರ ಕೆಲಸನ ಕ್ಲೀನಾಗಿ ಮಾಡ್ತಿದ್ರು. ಇಲ್ಲಿ ನೋಡಿ ಅವರೆಕಾಳು ಎಷ್ಟು ಮಾಡಿದ್ದಾರೆ. ಎಲ್ಲ ಮುದ್ದೆ ಸಾರು ಎಲ್ಲನೂ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಎಲ್ಲರೂ ಮಾಡಿ ಚೆನ್ನಾಗಿ ಮಾಡಿದ್ರು. ದೇವ್ರ ಕಾರ್ಯ ಎಲ್ಲ ಚೆನ್ನಾಗಿ ಆಯಿತು. ನಾನು ಅವರೆಕಾಳು ಇಷ್ಟೊಂದೈತೆ ಅಂದ್ಕೊಂಡೆ, ಆದರೆ ಅಲ್ಲಿ 3,000 ಜನ ಊಟ ಮಾಡಿದ್ರು. 9 ಗಂಟೆ ಮೇಲೆ ಜನ ಜಾಸ್ತಿನೇ ಆಗ್ಬಿಟ್ರು. ಅದಾದಮೇಲೆ ಎಲ್ಲ ಅಲ್ಲೇ ಬಡಿಸ್ತಾ ಇದ್ರು. ನಾನು ಅಲ್ಲೇ ಎಲ್ಲ ಕಡೆ ವಿಡಿಯೋ ಮಾಡಿಕೊಂಡು ನಿಂತಿದ್ದೆ. ಬಾಬು ತಾತ ಅವರೆಲ್ಲ ಸಾರೆಲ್ಲ ಮಾಡ್ತಿದ್ರು. ನಾನು ಅಲ್ಲೇ ನೋಡಿಕೊಂಡು ನಿಂತಿದ್ದೆ. ನಮ್ಮ ದೊಡ್ಡಪ್ಪ ನೈಟೇ ಅಡುಗೆ ಮಾಡಿ ಹೊಟ್ಟೋಗಿದ್ರು. ಇಲ್ಲಿ ಮುದ್ದೆನೆಲ್ಲ ಅದು ಕಟ್ಟಿ ಬಡ್ಸಕ್ಕೆ ಹೋಗಿದ್ರು. ನಾನು ಎಲ್ಲರೂ ಬಡಿಸ್ತಿದ್ದೆ ಅಂತ ನಾನು ಅಲ್ಲೇ ಬಡಿಸ್ತಿದ್ದೆ. ಅದಾದ್ಮೇಲೆ ನಾನು ಎಲ್ಲರೂ ಹೋಗ್ಬಿಡ್ತೀನಿ ಅಂತ ಅಲ್ಲೇ ನಾನು ಸೈಡಲ್ಲಿ ಬಡಿಸ್ತಾ ಇದ್ದೆ. ನಾನು 1, 2, 3 ಪಂಕ್ತಿಗೆ ಉಪ್ಪನ್ನ ಹಾಕಿ ನಾನು ಬಂದ್ಬಿಟ್ಟೆ. ನಾನು ಅಲ್ಲೇ ಒಂದು 10 ಮಿನಿಟ್ಸ್ ವಿಡಿಯೋ ಮಾಡಿ ನಾನು ಊಟ ಮಾಡಿಕೊಂಡು ನಾನು ಅಲ್ಲಿಂದ ಬಂದ್ಬಿಟ್ಟೆ. ಊಟ ಮಾತ್ರ ಅದ್ಭುತವಾಗಿತ್ತು. ಜನ ಹಂಗೂ ಹಿಂಗೂ ತುಂಬ ಕ್ರೌಡ್ ಇತ್ತು.
ಸಂಜೆಗೆ ಪಿಯಳಿ ಬೋರಪ್ಪನ ಕಳ್ಸ್ಕೊಡೋ ಪ್ರೋಗ್ರಾಮ್ ಇತ್ತು. ಇವರಿಬ್ರು ಬಾಮ ಇದಾಗಿದ್ರಿಂದ ಇಬ್ರೂ ಒಪ್ಕೊಂಡು ಪಿಯಳಿ ಬೋರಪ್ಪ ಪಿಯಳಿಗೆ ಹೋಗುತ್ತೆ. ಅಲ್ಲೇ ಎಲ್ಲ ಸಿದ್ದಪ್ಪ ಬೋರಪ್ಪ ಎಲ್ಲ ಪೂಜೆ ಕುಣಿತ ಮಾಡಿ ಅಪ್ಪ ನಮ್ಮ ಮತ್ತಳಿಗೆ ಬಂದ್ಬಿಡುತ್ತೆ. ಬೋರಪ್ಪ ಸಿದ್ದಪ್ಪ ಎರಡದು ಪೂಜೆ ಕುಣಿತ ನನಗೆ ತುಂಬ ಇಷ್ಟ ಆಯಿತು. ನನಗೆ ನೋಡಿ ದೇವರೇ ನನಗೆ ತುಂಬ ವಿದ್ಯೆ ಕೊಟ್ಟು ಕಾಪಾಡಪ್ಪ ಅಂತ ಕೇಳಿಕೊಂಡು ನಾನು ಅಲ್ಲಿಂದ ಖುಷಿಯಾಗಿ ಒಂದಿನ ಫುಲ್ಲು ಎಂಜಾಯ್ ಮಾಡಿಕೊಂಡು ನಾನು ಮನೆಗೆ ಬಂದುಬಿಟ್ಟೆ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.